ಆದಿಶೇಷ ತ್ರಿಶೂಲ್ ಅಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ನನ್ನ ನಂಬಿಕೆ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಕಣ್ಮುಂದೆನೆ ಇದಾರಲ್ಲ ಶಿವಾನಿ, ಈ ಇಚ್ಛಾಧಾರಿ ನಾಗಗಳ ಸರ್ವನಾಶ ಮಾಡೇ ಮಾಡ್ತೀನಿ. ನಿನ್ನೊಬ್ಬಳದೇ ಅಲ್ಲ, ನಿನ್ ಜೊತೆ ಮಲಗಿರೋ ಆದಿಶೇಷನ ಪ್ರಾಣ ಕೂಡ. ಯಜಮಾನ್ರೆ, ಈ ನಾಗವನದಲ್ಲಿ ನಾಗಿಣಿ ಆದಿಶೇಷನ್ ಎಲ್ಲಿ ಅಂತ ಹುಡ್ಕೋದು? ಅವ್ರು ಯಾವುದೇ ಬಿಲದಲ್ಲಿ ಬಚ್ಚಿಟ್ಕೊಂಡಿದ್ರು ಸರಿ, ಆಚೆ ಎಳೆದು ಕೊಲ್ತೀನಿ. ಅವ್ರು ಎಲ್ಲಿದ್ದಾರೆ ಅಂತ ಹುಡುಕೋದಕ್ಕೆ ಭೈರವ ಕೊಟ್ಟಿರೋ ಚೂರ್ಣ ಇದೆ. ಈ ಚೂರ್ಣನ ಹಿಂಬಾಲಿಸಿದ್ರೆ ಆ ನಾಗಿಣಿ ಆದಿಶೇಷ ಎಲ್ಲಿದ್ರು ಸಿಗ್ತಾರೆ. ಇಪ್ಪತ್ಮೂರು ವರ್ಷದ ಹಿಂದೆ ನನ್ನ ಕೈಯಿಂದಾನೇ ಸತ್ತ ಆದಿಶೇಷ 23 ವರ್ಷದಿಂದ ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಕಾಯ್ತಾ ಇರೋ ನಾಗಿಣಿ ಇಬ್ರು ಒಟ್ಟಿಗೆ ಸಿಕ್ಕಿದ್ದಾರೆ. ಯಜಮಾನ್ರೆ, ಇವರೇನ ಇಚ್ಛಾಧಾರಿ ನಾಗಗಳು? ಖಂಡಿತ ಇವರೇ ನಂದೀಶ. ಭೈರವ ಬಾಬಾ ಕೊಟ್ಟು ಚೂರ್ಣ ಇವರನ್ನೇ ತೋರಿಸಿದ್ದು. ಇವ್ರ ಕತೆ ಮುಗಿಸಿದ್ರೆ ನಮ್ಮ ಶತ್ರು ನಾಶ ಆದಾಗೇನೆ. ಯಜಮಾನ್ರೆ, ಇಬ್ರು ಬಿದೋಗಿದ್ದಾರೆ, ಎಚ್ಚರ ಇದ್ದಾಗಿಲ್ಲ. ಭೈರವ ಬಾಬಾ ಹೇಳಿದ್ದು ಜ್ಞಾಪಕ ಇಲ್ವಾ ನಂದೀಶ? ನನ್ನ ಎಲ್ಲಾ ಶತ್ರುಗಳು ಒಟ್ಟಿಗೆ ಸೇರ್ತಾರೆ ಅಂತ. ಎರಡು ಪಕ್ಷಿಗೂ ಈ ಇಚ್ಛಾಧಾರಿ ನಾಗಗಳಿಗೂ ಏನೋ ಕಾಳಗ ನಡೆದಿರಬೇಕು. ಅದರಲ್ಲಿ ಆದಿಶೇಷ ಈ ನಾಗಿಣಿ ತಮ್ಮ ಶಕ್ತಿನ ಕಳ್ಕೊಂಡು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಯಜಮಾನ್ರೆ, ಇವರಿಬ್ಬರನ್ನ ಬೇಗ ಸಾಯಿಸ್ಬಿಡಿ. ಅಷ್ಟು ಸುಲಭವಾಗಿ ನಾನು ಬಂದಿದ್ದು ಬರೀ ಇವ್ರನ್ನ ಸಾಯಿಸಕ್ಕೆ ಅಂತಲ್ಲ, ಆದಿಶೇಷ ತ್ರಿಶೂಲ್ ಅಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ತ್ರಿಶೂಲ್ ಅಲ್ಲ ಯಜಮಾನ್ರೆ, ನನ್ನ ನಂಬಿಕೆ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಕಣ್ಮುಂದೆನೆ ಇದಾರಲ್ಲ, ನೋಡೇ ಬಿಡೋಣ. ಶಿವಾನಿ, ಯಜಮಾನ್ರೆ, ಇಚ್ಛಾಧಾರಿ ನಾಗಿಣಿ ಶಿವಾನಿನ 23 ವರ್ಷದಿಂದ ನಮ್ಮ ಮೇಲೆ ಸೇಡ್ ತೀರ್ಸ್ಕೊಳಕ್ ಕೊಂಚಾಗ್ತಾ ಇರೋದು ಇವಳ? ನಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಮ್ಮ ಮನೆ ಸೊಸೆ ಆಗಿ ಬಂದ್ಲಾ? ಎಂತ ಕೆಲಸ ಆಗೋಯ್ತು ನಂದೀಶ. ಶತ್ರುನ ಮಡ್ಲಲ್ಲಿ ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದೀವಿ. ಇನ್ನು ಕಾಲ ಮಿಂಚಿಲ್ಲ. ಈ ಇಚ್ಛಾಧಾರಿ ನಾಗಗಳ ಸರ್ವನಾಶ ಮಾಡೇ ಮಾಡ್ತೀನಿ. ನಿನ್ನೊಬ್ಬಳದೇ ಅಲ್ಲ, ನಿನ್ ಜೊತೆ ಮಲಗಿರೋ ಆದಿಶೇಷನ ಪ್ರಾಣ ಕೂಡ. ತ್ರಿಶೂಲ್, ಇದೇನು ನಂದೀಶ? ತ್ರಿಶೂಲೆ ಆದಿಶೇಷನ? ನನಗೂ ನಂಬಕ್ಕಾಗ್ತಾ ಇಲ್ಲ ಯಜಮಾನ್ರೆ. ಯಾಕೆ ಹೀಗಾಗೋಯ್ತು? ನೀವು ನೋಡಿದ್ದು, ನೀವು ಕಂಡಿದ್ ಕನ್ಸೆಲ್ಲ ಸತ್ಯ ಆಗೋಯ್ತಲ್ಲ ಯಜಮಾನ್ರೆ.
ಏನೋ ನಂದೀಶ, ಹೀಗಾಗೋಯ್ತು. ನಾನ್ ಜನ್ಮ ಕೊಟ್ಟ ಮಗನೇ ನನಗೆ ಶತ್ರು ಆಗಿದ್ದಾನೆ. ನನ್ನ ಮೇಲೆ ಸೇಡು ತೀರಿಸ್ಕೊಳಕ್ಕೆ ನನ್ನ ಮಗನಾಗೆ ಹುಟ್ಟಬೇಕಾಗಿತ್ತ. 23 ವರ್ಷ ಇವ್ ನಿನ್ನ ಆಶ್ರಯದಲ್ಲಿ ಬೆಳೆದ. ಆಮೇಲೆ ನನಗೆ ಸಿಕ್ಕಾಗ ನಾನು ಎಷ್ಟು ಖುಷಿ ಪಟ್ಟೆ ಗೊತ್ತಾ. ಆದ್ರೆ ಇವನು ನನಗೆ ಸಾವಿನ ದ್ವಾರಿ ತೋರ್ಸಕ್ ಕೊಟ್ಟಿದ್ದಾನೆ. ಇವನೇ ನಮ್ಮನ್ನು ಸಾಯಿಸಕ್ ಬಂದಿದ್ದಾನೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಇದೇ ನಾಗಗಳ ಶಕ್ತಿ ನಂದೀಶ. ಅವರು ಯಾವ ರೂಪದಲ್ಲಿ ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ತಮ್ಮ ಸೇಡನ್ನು ತೀರಿಸ್ಕೋತಾರೆ. ತೌಕಲ್ ರೆಹಮಾನ್ ಆದಿಶೇಷನ ಕರೆಸಿದಾಗ ನನಗೆ ನಿನ್ನ ನೋಡ್ದಾಗಾಯ್ತು. ನಾನು ನಂಬಲಿಲ್ಲ. ನನ್ನ ಕನ್ಸಲ್ಲಿ ನೀನು ನನ್ನ ಕೊಲ್ಲಕ್ ಬಂದಾಗ್ಲೂ ಕೂಡ ನೀನೇ ಆದಿಶೇಷ ಅನ್ನೋದು ನಾನು ನಂಬಲಿಲ್ಲ. ಎಲ್ಲೋ ಒಂದು ಮನಸ್ಸಿನ ಮೂಲೆಯಲ್ಲಿ ನೀನು ಆದಿಶೇಷ ಅಲ್ಲ ಅನ್ನೋ ಉತ್ತರ ಸಿಗುತ್ತೆ ಅನ್ಕೊಂಡೆ. ಹಾಗಾಗ್ಲಿಲ್ಲ. ನನ್ನ ಶತ್ರುನ ಸಾಯಿಸ್ಬೇಕು ಅಂತ ಇಲ್ಲಿಗೆ ಬಂದೆ ನಂದೀಶ. ಆದ್ರೆ ನನ್ನ ಮಗ ಸೊಸೆನೆ ನನ್ನ ಶತ್ರು ಆಗಿದ್ದಾರೆ. ಇಲ್ಲ, ನನ್ನ ಶತ್ರು ಯಾವತ್ತಿದ್ರು ಶತ್ರುನೇ. ನಾಗಗಳ ದ್ವೇಷಕ್ಕೆ ಹೇಗೆ ಸಂಬಂಧಗಳು ಅಡ್ಡ ಬರಲ್ವೋ ಹಾಗೆ ನನ್ನ ದ್ವೇಷಕ್ಕೂ ಯಾವ ಸಂಬಂಧನೂ ಅಡ್ಡ ಬರಲ್ಲ. ಇವರಿಬ್ರು ಸಂಹಾರ ಮಾಡೇ ಮಾಡ್ತೀನಿ. ಯಜಮಾನ್ರೆ, ಮನೆಯಿಂದ ಫೋನ್ ಬರ್ತಾ ಇದೆ. ಕಟ್ ಮಾಡೋ ನಂದೀಶ. ಯಜಮಾನ್ರೆ, ಮತ್ತೆ ಮನೆಯಿಂದ ಫೋನು. ಏನ್ ಅರ್ಜೆಂಟ್ ಏನೋ ಮಾತಾಡ್ಬಿಡಿ. ಹಲೋ, ಯಾಕೆ ಪದೇ ಪದೇ ಫೋನ್ ಮಾಡ್ತಾ ಇದೆಯಾ? ಏನ್ ವಿಷಯ? ರೀ, ಎಲ್ಲಿದ್ದೀರಾ? ನಾವೆಲ್ಲ ದೇವಸ್ಥಾನದಲ್ಲಿ ಕಾಯ್ತಾ ಇದ್ದೀವಿ. ಬರ್ತೀನಿ ಅಂತ ಹೇಳದ್ನಲ್ಲ, ಬರ್ತೀನಿ. ಫೋನ್ ಇಡು. ಇನ್ ಎಷ್ಟೊತ್ತಾಗುತ್ತೆ? ತ್ರಿಶೂಲ್ ಶಿವಾನಿ ಬಂದಾಯ್ತು. ಏನಂದೆ? ಶಿವಾನಿ ತ್ರಿಶೂಲ್ ಬಂದ್ರ? ಹೋ, ಅವಾಗ್ಲೇ ಬಂದ್ರು. ಸುಳ್ಳು ಹೇಳ್ಬೇಡ. ನಾನ್ ಯಾಕೆ ಸುಳ್ಳು ಹೇಳಿ? ಬೇಕಾದ್ರೆ ವಿಡಿಯೋ ಕಾಲ್ ಮಾಡಿ. ಏನಾಯ್ತು ಯಜಮಾನ್ರೆ? ಶಿವಾನಿ ತ್ರಿಶೂಲು ದೇವಸ್ಥಾನಕ್ಕೆ ಹೋಗಿದಾರಂತೆ. ಹಾಗಾದ್ರೆ ಇವರು? ಅದೇ ಗೊತ್ತಾಗ್ತಾ ಇಲ್ಲ ಕಣ. ಯಾವ್ದು ಸುಳ್ಳು ಯಾವ್ದು ನಿಜ. ನೆಟ್ವರ್ಕ್ ಬೇರೆ ಸಿಗ್ತಾ ಇಲ್ಲ. ಬಂದೇರು. ದಮಯಂತಿ, ದಮಯಂತಿ ಕೇಳಿಸ್ತಾ ಇದೆಯಾ? ನನ್ ಮಾತಿನ ಮೇಲೆ ನಿಮ್ಗೆ ಸ್ವಲ್ಪನೂ ನಂಬಿಕೆ ಇಲ್ಲ ಅಲ್ವೇನ್ರಿ? ತಡೀರಿ, ಅವ್ರಿಗೆ ಕೊಡ್ತೀನಿ. ನಾನು ಯಾರನ್ನು ನಂಬೋ ಪರಿಸ್ಥಿತಿಲಿ ಇಲ್ಲ. ಅವ್ರನ್ನ ತೋರ್ಸು. ಆಯ್ತು, ಇರಿ. ತ್ರಿಶೂಲ್, ನಿಮ್ಮಪ್ಪ ಫೋನ್ ಮಾಡಿದ್ದಾರೆ. ನಿಮ್ಮಪ್ಪ ಮಾತಾಡ್ಬೇಕಂತೆ. ಕೊಡಿಮ್ಮ. ಹಾಯಪ್ಪ, ನಾವು ಆಲ್ರೆಡಿ ಬಂದಾಯ್ತು. ನೀವಿನ ಎಷ್ಟೊತ್ತಾಗತ್ ಬರೋದು? ಬರ್ತೀನಿ. ಶಿವಾನಿಯಲ್ಲಿ ಇಲ್ಲ ಇದ್ದಾಳೆ ನೋಡಿ. ಹಾಯ್ ಅಂಕಲ್, ಎಲ್ಲಿದ್ದೀರಾ ನೀವು? ಇನ್ನು ಎಷ್ಟು ಹೊತ್ತಾಗುತ್ತೆ ಬರೋದಕ್ಕೆ? ಹೊರಟಿದ್ದೀನಮ್ಮ, ಬರ್ತೀನಿ. ಬೇಗ ಬನ್ನಿ. ತ್ರಿಶೂಲು ಶಿವಾನಿ ಅಲ್ಲಿದ್ದಾರ? ಹಾಗಾದ್ರೆ ಎಲ್ಲಿರೋರು ಯಾರು? ಇಚ್ಛಾಧಾರಿ ಸರ್ಪಗಳು ನನ್ನ ಮಗನ್ ಸೊಸೆ ರೂಪದಲ್ಲಿದ್ದಾರ. ಅವ್ರು ಯಾವುದೇ ರೂಪದಲ್ಲಿದ್ರು ಸರಿ, ಅವ್ರು ನೀವೊಂದು ಸಾಯಿಸ್ತೇ ಬಿಡಲ್ಲ. ಶಿವಾನಿ, ಏನಾಯ್ತು? ಯಾಕೆ ಇದ್ದಕ್ಕಿದ್ದಾಗ ಸೈಲೆಂಟ್ ಆಗ್ಬಿಟ್ಟೆ? ಏನಿಲ್ಲ, ನಿನ್ ಮಾತ್ ಕೇಳಿಸ್ಕೊತಿದ್ದೆ. ಶಿವಾನಿ, ನಾವಿಬ್ರು ಯಾವಾಗ್ಲೂ ಹೀಗೆ ಇರ್ಬೇಕು. ನಮ್ಮಿಬ್ರ ಮೇಲೆ ಯಾರ ಕಣ್ಣು ಬೀಳದೆ ಇರ್ಲಿ.
ಪರಮೇಶ್ವರ, ಇಲ್ಲಿ ದೊಡ್ಡ ಅನಾಹುತವೇ ನಡೆಯುತ್ತಿದೆ. ನಿನ್ನ ಭಕ್ತರಿಬ್ಬರು ಅಪಾಯದಲ್ಲಿ ಸಿಲುಕಿದ್ದಾರೆ. ಗರುಡ ಲೋಕದವರು ಆದಿಶೇಷ ಶಿವಾನಿಯ ಮೇಲೆ ದಾಳಿ ಮಾಡಲು ಬರುತ್ತಿದ್ದಾರೆ. ಅವರಿಗೆ ಯಾವುದರ ಅರಿವೇ ಇಲ್ಲ. ನೀನೀಗ ಅವರನ್ನು ಕಾಪಾಡದಿದ್ದರೆ ಅವರ ಪ್ರಾಣವೇ ಹೋಗಲಿದೆ. ನೀನೇ ಅವರನ್ನು ಕಾಪಾಡಬೇಕು. ಪರಮೇಶ್ವರ, ನಿನ್ನಿಂದ ಇವತ್ತು ಆದಿಶೇಷ ಮತ್ತು ಶಿವಾನಿಯ ಪ್ರಾಣ ರಕ್ಷಣೆ ಆಯಿತು. ಅವರನ್ನು ಅಲ್ಲೇ ಉಳಿಸಿ ಅವರ ಛಾಯೆಯನ್ನು ಕಳುಹಿಸಿ ಗರುಡ ಲೋಕದವರಿಗೂ ಅನುಮಾನ ಬಾರದಂತೆ ನೋಡಿಕೊಂಡೆ. ಗರುಡ ಲೋಕದವರು ದಾಳಿ ಮಾಡಿದರು. ಆದಿಶೇಷ ಶಿವಾನಿಯ ಪ್ರಾಣಕ್ಕೆ ಯಾವ ಅಪಾಯವೂ ಆಗದು. ಇದು ಅವರ ಅರಿವಿಗೂ ಬಾರದು. ನಿನಗೆ ನಾನು ಧನ್ಯ. ಏನಾಯ್ತು ಯಜಮಾನ್ರೆ? ತ್ರಿಶೂಲು ಶಿವಾನಿ ದೇವಸ್ಥಾನದಲ್ಲೇ ಇದ್ದಾರೆ. ಹಾಗಾದ್ರೆ ಇಲ್ಲಿರೋರು ಯಾರು ಯಜಮಾನ್ರೆ? ಆವತ್ತು ಇದೇ ನಾಗಬನದಲ್ಲಿ ಆದಿಶೇಷನ ಮಾತ್ರ ಸಾಯಿಸಿದ್ದೆ. ಇವತ್ತು ಅವನ ಪ್ರೇಯಸಿನೂ ಸೇರಿಸಿ ಸಾಯಿಸ್ತೀನಿ. ಯಜಮಾನ್ರೆ, ಇಬ್ರು ಬೂದಿ ಆಗೋದ್ರು. ಇಚ್ಛಾಧಾರಿ ನಾಗಗಳು ಕಣ್ಣು ಮುಂದೆ ಇದ್ದು ಅವ್ರನ್ನೇನು ಮಾಡಕ್ಕಾಗ್ಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಯಜಮಾನ್ರೆ, ಇಲ್ಲಿ ತುಂಬಾ ಗೊಂದಲಗಳಿವೆ. ನಾವು ಯಾವ ನಿರ್ಧಾರಕ್ಕೂ ಬರೋದು ಬೇಡ. ಭೈರವ್ ಬಾಬನ್ ಭೇಟಿ ಮಾಡೋಣ. ಅವ್ರು ಹೇಗೆ ಹೇಳ್ತಾರೋ ಹಾಗೆ ನೋಡ್ಕೊಳ್ಳೋಣ. ಬನ್ನಿ ಯಜಮಾನ್ರೆ. ಬನ್ನಿ ನೀವು. ತ್ರಿಶೂಲ್, ಸದ್ಯ ನೀನಾದ್ರೂ ಬಂದಿಯಲ್ಲ. ನಿಮ್ಮಮ್ಮನಿಗೆ ಎಷ್ಟು ಗಾಬರಿಯಾಗಿತ್ತು ಗೊತ್ತಾ? ಯಾಕಮ್ಮ ಅಂತದೇನಾಯ್ತು? ಅದೊಂದ್ ದೊಡ್ಡ ಕತೆ. ನೀವಿಬ್ರು ಬಂದ್ರಲ್ಲ, ಸುಮ್ನೆ ಅದನ್ನ ಯಾಕೆ ಕೆದ್ಕೋದು? ಅಳಿಮಯ್ಯ, ಮಂಗಳಾತಿ ತಗೋ ಬಾರೋ. ಆರತಿ ತಗೊಳ್ಳೆ. ಅಮ್ಮ, ನಮ್ ಮನೆ ಗಂಟಿದ ಮೈಲಿಗೆಯನ್ನ ದೂರ ಮಾಡಮ್ಮ, ದೂರ ಮಾಡು. ಅಮ್ಮ, ಶಾಸ್ತ್ರಿಗಳು ಬರ್ತಾ ಇದ್ದಾರೆ. ಇಬ್ಬರಲ್ಲೂ ದೈವಿಕ ಕಳೆ. ದೊಡ್ಡ ಗಂಡಾಂತರದಿಂದ ಪಾರಾಗಿ ಬಂದಿದ್ದೀರಿ. ಗಂಡಾಂತರನ? ಅಂಥದ್ದೇನು ಆಗ್ಲಿಲ್ವಲ್ಲ? ನಿಮಗದರ ಅರಿವಿಲ್ಲ. ಎಲ್ಲ ಆ ಛಾಯೆಯ ಮಾಯೆ, ಮುಕ್ಕಣ್ಣನ ಲೀಲೆ. ಹಿಡಿದ ಕೈಯ ಬಿಡಬೇಡ. ಕೊಟ್ಟ ಮಾತು ಇಟ್ಟ ಹೆಜ್ಜೆ 7 ಜನ್ಮಕ್ಕೂ ಜೊತೆಯಾಗಬೇಕು. ನಿಮ್ಮಿಬ್ಬರದ್ದು 7 ಜನ್ಮದ ಅನುಬಂಧ. ಯಾರೇ ಎದುರಾದರೂ ನಿಮ್ಮಿಬ್ಬರನ್ನು ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ದೀರ್ಘಾಯುಷ್ಮಾನ್ ಭವ. ಶಾಸ್ತ್ರಿಗಳೇ, ನಮ್ ಕುಟುಂಬದಲ್ಲಿ ತುಂಬಾ ಕೆಟ್ಟದೇ ನಡೀತಾ ಇದೆ. ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಪರಿಹಾರ ಹೇಳ್ತೀರಾ?
ಮನಸ್ಸಲ್ಲಿ ಪ್ರಶ್ನೆಗಳಿದೆ. ಉತ್ತರ ಹುಡುಕುವ ಪ್ರಯತ್ನ ನಡೀತಾ ಇದೆ, ಆದರೆ ಪ್ರಯೋಜನವಿಲ್ಲ. ಬರೋ ನಾಗರ ಪಂಚಮಿಯಂದು ನೀನು ಕಳೆದುಕೊಂಡಿದ್ದೆಲ್ಲವನ್ನೂ ಪಡೆದುಕೊಳ್ಳುತ್ತೀಯ. ಚಿಂತಿಸಬೇಡ, ಶುಭವಾಗುತ್ತದೆ. ಅಮ್ಮ, ಶಾಸ್ತ್ರಿಗಳು ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂತ ಬೇಜಾರ್ ಮಾಡ್ಕೊಂಬೇಡಿ. ಅವ್ರು ಯಾರ ಹತ್ರನೂ ಹಾಗಲ್ಲ ಮಾತಾಡಲ್ಲ. ದೈವಶಕ್ತಿ ಯಾರಿಗಿದೆಯೋ ಅವ್ರ ಹತ್ರನೇ ಅವ್ರು ಮಾತಾಡೋದು. ಹೌದು, ನಾನು ಅವ್ರನ್ನ ಮಾತಾಡಿಸ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ನನ್ ಜೊತೆ ಅವ್ರು ಮಾತಾಡ್ಲೇ ಇಲ್ಲ. ಅಂತವ್ರು ತ್ರಿಶೂಲ್ ಶಿವಾನಿ ಜೊತೆ ಮಾತಾಡ್ಬಿಟ್ರಲ್ಲ. ಅವ್ರು ಮಾತಾಡಿದ್ದಾರೆ ಅಂದ್ರೆ ಇವರಿಬ್ರು ತುಂಬಾ ಪುಣ್ಯ ಮಾಡಿದ್ದಾರೆ ಅಂತ. ಅವ್ರ ಮಾತಿನಂತೆ ಇವರು 100 ವರ್ಷಗಳ ಕಾಲ ಸುಖವಾಗಿ ಸಂಸಾರ ಮಾಡ್ತಾರೆ. ಅಮ್ಮ, ಇನ್ಮೇಲೆ ಯಾವ ಚಿಂತೆನೂ ಮಾಡಬೇಡಿ. ಶಾಸ್ತ್ರಿಗಳ ಆಶೀರ್ವಾದ ಸಿಕ್ಕಿದೆ ಅಂದ್ಮೇಲೆ ಇನ್ಮೇಲೆಲ್ಲ ಒಳ್ಳೇದೇ ಆಗುತ್ತೆ. ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಜಯಾನೇ ಸಿಗುತ್ತೆ. ಅಷ್ಟಾದ್ರೆ ಸಾಕು ಸ್ವಾಮಿ. ಅಪ್ಪಾಜಿ, ಆತ್ಮಲಿಂಗನ್ ಕಳೆದುಕೊಂಡಿದ್ದ ರಾವಣನ್ ಕೋಪದ ಕಥೆನ್ ಕೇಳಿದ್ವಿ. ಆದ್ರೆ ಇವತ್ತು ಆ ಕೋಪನ ನಿಮ್ಮಲ್ಲಿ ಕಾಣ್ತಾ ಇದೀವಿ. ಸಮಾಧಾನ ಮಾಡ್ಕೊಳ್ಳಿ. ನಿಮ್ ಕೋಪನ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಸುಪರ್ಣ! 24 ಸಂವತ್ಸರಗಳ ಕಾಲ ಕಾಯ್ದಿದ್ದೆ. ಆದ್ರೆ ಇವತ್ತು ಆದಿಶೇಷ ಮತ್ತವನ ಪ್ರೇಯಸಿಯನ್ನ ಸಂಹಾರ ಮಾಡುವಂತ ಅವಕಾಶ ನನ್ನ ಕೈ ತಪ್ಪೋಯ್ತಲ್ಲ. ನನ್ನನ್ನು ಕ್ಷಮಿಸಿ. ನಿನ್ನನ್ನ ಕ್ಷಮಿಸಿದ್ರೆ ತಪ್ಪಿಸ್ಕೊಂಡಿರುವಂತ ಆದಿಶೇಷ ಮತ್ತವನ ಪ್ರೇಯಸಿ ಸಿಗ್ತಾರ ಹೇಳು. ಆಗಿದ್ದಾಯ್ತು ಅಪ್ಪಾಜಿ. ಆ ಇಚ್ಛಾಧಾರಿ ನಾಗಗಳು ತಪ್ಪಿಸ್ಕೊಳ್ಳಕ್ಕೆ ಅಮ್ಮ ಮಾತ್ರ ಕಾರಣ ಅಲ್ಲ, ಆ ನರಮಂಚರು ಸಹ. ಹೌದು, ಅವ್ರು ಬಂದು ಎಲ್ಲ ಹಾಳು ಮಾಡ್ಬಿಟ್ರು. ನಮ್ಮ ದ್ವೇಷದ ಜ್ವಾಲೆಗೆ ತಣ್ಣೀರ್ ಎರಚ್ಬಿಟ್ರು. ಯಾರಪ್ಪಾಜಿ ಅವರು? ಅವರು ಬೇರೆ ಯಾರು ಅಲ್ಲ, ಆದಿಶೇಷ ಪುನರ್ಜನ್ಮ ಪಡೆದಿರೋದು ಅವರ ಮಗನಾಗಿ, ಆ ಇಚ್ಛಾಧಾರಿ ನಾಗಿಣಿ ಅವರ ಸೊಸೆ. ಅವ್ರು ಯಾಕೆ ಅಲ್ಲಿಗೆ ಬಂದಿದ್ರು? ಅವ್ರಿಗೇನಾದ್ರೂ ಇಚ್ಛಾಧಾರಿ ನಾಗಗಳ ಬಗ್ಗೆ ತಿಳಿದಿದ್ಯಾ? ಇಲ್ಲ, ಅವನು ಕೇವಲ ತನ್ನ ವಂಶದ ಕುಡಿಯನ್ನ ರಕ್ಷಿಸಿಕೊಳ್ಳೋದಕ್ಕೆ ಬಂದಿರಬಹುದು ಅಷ್ಟೇ. ಅದ್ ಹೇಗೆ ಹೇಳ್ತೀರಿ ಒಡೆಯ? ಆ ಇಚ್ಛಾಧಾರಿ ನಾಗಗಳು ವಿಷಸರ್ಪಗಳು ಅನ್ನೋದು ಮನುಷ್ಯರಿಗೆ ಚೆನ್ನಾಗಿ ಗೊತ್ತು. ಸರ್ಪಗಳ ಜೊತೆ ಅವರು ಬಾಳಲ್ಲ. ಅಪ್ಪಾಜಿ, ಹೇಗಿದ್ರು ಆದಿಶೇಷನ ತಂದೆಯ ಬಗ್ಗೆ ಗೊತ್ತಾಗಿದೆ. ಈಗ್ಲೇ ಅವ್ರ ಮನೆಗೆ ಹೋಗಿ ಆ ಆದಿಶೇಷ ಮತ್ತೆ ಶಿವಾನಿಯನ್ನ ಸಂಹರಿಸೋಣ. ಅವರು ಅಂದುಕೊಂಡಷ್ಟು ಸುಲಭದ ತುತ್ತಲ್ಲ ಅಜಿತ. ಈಗಾಗಲೇ ನಾವು ವಿಷಸರ್ಪಗಳನ್ನು ಕೆಣಕಿ ಅದರ ಕೆಂಗಣ್ಣಿಗೆ ಗುರಿಯಾಗಿದ್ದೇವೆ. ಜೊತೆಗೆ ಆದಿಶೇಷ ಮತ್ತವನ ಪ್ರೇಯಸಿ ಇನ್ನು ಮುಂದೆ ಹೆಜ್ಜೆ ಹೆಜ್ಜೆಗೂ ಬಹಳ ಎಚ್ಚರಿಕೆಯಿಂದ ಇರ್ತಾರೆ. ಜೊತೆಗೆ ಆ ಆದಿಶೇಷನ ತಂದೆಗೆ ಯಾವುದೋ ಕಪಟ ಮಂತ್ರದ ಶಕ್ತಿ ಇದೆ. ಈಗ ಮುಂದೇನ್ ಮಾಡೋದು ಅಪ್ಪಾಜಿ? ಶತ್ರುಗಳ ಬಲಹೀನತೆಯನ್ನು ತಿಳ್ಕೋಬೇಕು. ಅವರ ಪ್ರತಿ ಒಂದು ಹೆಜ್ಜೆನು ಗಮನಿಸ್ತಾ ಇರಬೇಕು. ಅವರ ಪ್ರತಿ ಹೆಜ್ಜೆಗೂ ನಾವು ಹೆಜ್ಜೆ ಹಾಕಬೇಕು. ಅವರ ಮಂತ್ರಕ್ಕೆ ನಮ್ಮ ಪ್ರತಿ ತಂತ್ರ ಇರಬೇಕು. ಚಂದ್ರಹಾಸ, ನೀನು ಆ ನರಮನುಷ್ಯರ ಚಲನವಲನಗಳನ್ನು ಗಮನಿಸು. ಅಜಿತ, ನೀನು ಆ ಇಚ್ಛಾಧಾರಿ ನಾಗಗಳನ್ನು ಬೆನ್ನಟ್ಟು. ಒಂದು ವಿಷಯ ನೆನಪಿರಲಿ, ನೀವುಗಳು ಯಾವುದೇ ಕಾರಣಕ್ಕೂ ದುಡುಕಿ ಅವರ ಮೇಲೆರಗಬೇಡಿ. ಆಗಲಿ ಅಪ್ಪಾಜಿ. ವಿಜಯೀ ಭವ.
ಶಾಸ್ತ್ರಿಗಳು ಹೇಳಿದ್ದು ಎಷ್ಟು ಸತ್ಯ ಆಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ನಾನು ಶಿವಾನಿ ತುಂಬಾ ಖುಷಿಯಾಗಿದ್ದೀವಿ. ಈ ಖುಷಿ ಯಾವಾಗ್ಲೂ ಇರೋ ಹಾಗೆ ಮಾಡಪ್ಪ. ಗಂಗೆ ಜಮನ ಜೈವ ಗೋದಾವರಿ ಸರಸ್ವತಿ ನಿರ್ಮಲಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಗುರು. ನನ್ಗೇನಾಯ್ತು? ನಾನು ಇಲ್ಲಿ ಆಗಿದ್ದೇನೆ. ದೇವಸ್ಥಾನಕ್ಕೆ ಯಾವಾಗ ಬಂದೆ?